ಮುನ್ನೆ ಸುರಿದ ಹನಿ ಹನಿ ಮಳೆಯು ಒಣಗಿದ ಭೂಮಿಗೆ ಪೂರ್ತಿಯಾಗಿ ಜೀವ ತುಂಬಿಲ್ಲ. ಬದಲಿಗೆ ರೈತನ ಎದೆಯಲ್ಲಿ ಹೊಸ ನಂಬಿಕೆ ಬಿತ್ತನೆ ಮಾಡಿದೆ. ಆಕಾಶದ ಮೋಡಗಳು ನಾಳೆ ಮತ್ತೆ ಕರುಣಿಸುತ್ತವೆ ಎಂಬ ಒಂದೇ ಒಂದು ಆಸೆಯ ಮೇಲೆ ವನಸಿರಿ ನಾಡಿನ ಅನ್ನದಾತ ಇಂದು ನೇಗಿಲನ್ನು ಕೈಗೆತ್ತಿಕೊಂಡಿದ್ದಾನೆ. ದಿನವಿಡೀ ಸುಡುವ ಬಿಸಿಲಿದ್ದರೂ ಮೈಯೆಲ್ಲ ಕೆಸರಾಗಿದ್ದರು ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇದೆ. ಅದು ಮಳೆರಾಯನ ಮೇಲಿಟ್ಟಿರೋ ಅಚಲವಾದ ನಂಬಿಕೆಯ ನಗು. ಬಿತ್ತು ಬೀಜ ಮೊಳಕೆ ಹಿಡಿಯುತ್ತೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಆ ಮಣ್ಣಿನ ಮೇಲೆ ಹೊತ್ತಿರೋ ಪ್ರೀತಿ ಮಾತ್ರ ಬೆಟ್ಟದಷ್ಟಿದೆ. ರೈತ ಕೇವಲ ಹೊಲ ಉಳುತ್ತಿಲ್ಲ, ತನ್ನ ಸಂಸಾರದ ಕನಸುಗಳನ್ನು ಆ ಮಣ್ಣಿನ ಹದದಲ್ಲಿ ಬಿತ್ತುತ್ತಿದ್ದಾನೆ. ಜಗತ್ತಿಗೆ ಅನ್ನ ಹಾಕುವ ಕೈಗಳಿವೆ, ಆದ್ರೆ ತನ್ನ ತಟ್ಟೆಗೆ ಅನ್ನ ಬರುತ್ತೋ ಇಲ್ಲವೋ ಎಂಬ ಚಿಂತೆ ಮಾಡದೆ ಮಣ್ಣನ್ನೇ ದೈವವೆಂದು ನಂಬಿ ಬದುಕುವ ಜೀವ ಇದು. ಮಳೆ ಬಂದರೆ ಇವನ ಬದುಕು ಹಸಿರು, ಇಲ್ಲವಾದರೆ ಆ ಮಣ್ಣಿನಷ್ಟೇ ಇವನ ಎದೆಯೂ ಬರಿದು. ನೋಡಿ, ಅಲ್ಲಿ ತಮಟೆಯ ಸದ್ದಿನಂತೆ ರೈತರ ಎದಿದ ಬಡಿತವೂ ಜೋರಾಗಿದೆ. ನಾಳೆ ಮಳೆ ಬಂದೇ ಬರುತ್ತದೆ ಎಂಬ ಹಠಕ್ಕೆ ಬಿದ್ದವನಂತೆ ಮಳೆಗೂ ಮುನ್ನವೇ ಮಣ್ಣನ್ನು ಮಧುವಣಗಿತ್ತಿಯಂತೆ ಸಿಂಗರಿಸುತ್ತಿದ್ದಾನೆ. ಕಾಯಕವೇ ಕೈಲಾಸ ಎಂದು ನಂಬಿದ ವನಸಿರಿ ನಾಡಿನ ಮಣ್ಣಿನ ಮಕ್ಕಳಿಗೆ ಆ ಮಳೆರಾಯ ಎಂದೂ ಕೈಕೊಡದಿರಲಿ. ರೈತ ಸೋತರೆ ಜಗತ್ತೇ ಸೋತಂತೆ. ಅವನ ಬೆವರಿನ ಹನಿಗಳು ಮುತ್ತಾಗಲಿ, ಬಿತ್ತಿದ ಬೀಜಗಳು ಬಂಗಾರವಾಗಲಿ ಎಂಬುದು ನಮ್ಮ ಆಶಯ. ರೈತನ ಬದುಕಿನ ಈ ನೈಜ ಚಿತ್ರಣ ಮತ್ತು ಮಣ್ಣಿನ ಮಕ್ಕಳ ಧ್ವನಿಯನ್ನು ಬೆಂಬಲಿಸಲು ನಿಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮೊಂದಿಗೆ ಕೈ ಜೋಡಿಸಿ. ನಿಮ್ಮ ಒಂದು ಶೇರ್ ಅನ್ನದಾತನ ಹೋರಾಟಕ್ಕೆ ದನಿಯಾಗಬಹುದು. ಜನತಾ ತೀರ್ಪು ಸದಾ ರೈತನ ಪರ, ಸತ್ಯದ ದಾರಿಯಲ್ಲಿ.